ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಹೆಂಪಿ ಲೋಕ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನಾವು ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಸ್ನೇಹಿತರೆ, ಪರಮಶಿವನು ಆ ಯಮಧರ್ಮ ರಾಜನ ಶಿರವನ್ನು ಛೇದನೆ ಮಾಡಿದ್ದು ಯಾಕೆ? ಇದರ ಹಿಂದೆ ಇರುವಂಥ ಕತೆ ಏನು? ಎಲ್ಲವನ್ನು ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಒಂದು ಆಶ್ರಮದಲ್ಲಿ ಒಬ್ಬ ದಂಪತಿಗಳಿರ್ತಾರೆ. ಅವರಿಗೆ ಸದಾಕಾಲ ಕೆಲಸವೇನೆಂದರೆ ಶಿವನ ಪೂಜೆ. ಸದಾಕಾಲ ಶಿವ ಪೂಜೆ ಮಾಡಿಕೊಂಡು ಕಾಲವನ್ನು ಕಳೀತಾ ಇರ್ತಾರೆ. ಅವರಿಗೆ ಮದುವೆಯಾಗಿ ಸುಮಾರು ವರ್ಷಗಳು ಕಳೆದರೂ ಅವರಿಗೆ ಮಕ್ಕಳಾಗಿರುವುದಿಲ್ಲ. ಹಾಗಾಗಿ ತುಂಬಾ ವೇದನೆ ಪಡ್ತಾ ಇರ್ತಾರೆ ಆ ದಂಪತಿಗಳು. ನಾವು ಎಷ್ಟು ಶಿವ ಪೂಜೆಯನ್ನು ಮಾಡಿದರೂ ಸಹ ನಮಗೆ ಮಕ್ಕಳ ಸಂತಾನ ಭಾಗ್ಯವೇ ಇಲ್ಲವಲ್ಲ ಎಂದು ದಂಪತಿಗಳಿರುವರು ತುಂಬಾ ದುಃಖ ಪಡುತ್ತಿರ್ತಾರೆ. ಆದರೂ ಕೂಡ ಅವರು ದೇವರ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಳುವುದಿಲ್ಲ. ಏ ಪರಮೇಶ್ವರ, ನಮ್ಮ ಭಕ್ತಿಯಲ್ಲಿ ಏನು ಕೊರತೆಯಾಯಿತು? ಏಕೆ ನಮಗೆ ಮಕ್ಕಳ ಸಂತಾನವಿಲ್ಲದೆ ಮಾಡಿರುವೆ ಎಂದು ಯಾವಾಗಲೂ ಕೂಡ ಶಿವಜಪವನ್ನು ಮಾಡುತ್ತಾ ಶಿವ ಪೂಜೆಯನ್ನು ಮಾಡುತ್ತಾ ಒಂದು ಆಶ್ರಮದಲ್ಲಿ ಕಾಲ ಕಳೆಯುತ್ತಿರ್ತಾರೆ. ಒಂದು ದಿನ ಆಕೆಯ ಮನಸ್ಸಿಗೆ ತುಂಬಾ ನೋವಾಗಿ 3 ದಿವಸ ಊಟ ಭೋಜನವನ್ನು ಬಿಟ್ಟು ಆಕೆ ದುಃಖ ಪಡುತ್ತಿರ್ತಾಳೆ. ಆಗ ಆಕೆಯ ಪತಿ ಬಂದು, ಆಯಿತು, ನಾನು ಶಿವನ ಜಪ ಮಾಡಲು ಹೋಗುತ್ತೀನಿ. ಈಗ ಆ ಪರಮಶಿವನೇ ಬಂದು ನಮಗೆ ಪುತ್ರ ಸಂತಾನವನ್ನು ಕೊಡುವವರೆಗೂ ನನ್ನ ತಪಸ್ಸನ್ನು ನಾನು ಬಿಡುವುದಿಲ್ಲ ಎಂದು ಹೆಂಡತಿಗೆ ಹೇಳಿ ಹರಿಯುವ ನದಿಯ ಪಕ್ಕದಲ್ಲಿ ಶಿವನ ತಪಸ್ಸಿಗಾಗಿ ಕುಳಿತು ಬಿಡ್ತಾರೆ. ಅವರ ತಪಸ್ಸಿಗೆ ಮೆಚ್ಚಿದ ಶಿವ ಪ್ರತ್ಯಕ್ಷನಾಗ್ತಾನೆ. ಭಕ್ತ ಎದ್ದೇಳು ಎಂದು ಹೇಳಿ ಅವರನ್ನು ಹೇಳುತ್ತಾನೆ. ಆಗ ಅವರು, ಸ್ವಾಮಿ ಬಂದೆಯ ಜಟಾಧರ, ನಾನು ನಿನ್ನನ್ನು ಎಷ್ಟು ಪೂಜಿಸಿದರೂ ನೀನು ನನಗೆ ಮಕ್ಕಳ ಸಂತಾನವೇ ಇಲ್ಲದಂತೆ ಮಾಡಿಬಿಟ್ಟೆಯಲ್ಲ ಶಿವ ಎಂದು ಅವರ ಕಷ್ಟಗಳನ್ನು ಶಿವನ ಬಳಿ ಹೇಳಿಕೊಳ್ಳುತ್ತಾರೆ. ಆಗ ಪರಮೇಶ್ವರನು, ಆಯಿತು ಭಕ್ತ, ನಾನು ನಿನಗೆ ಪುತ್ರ ಸಂತಾನವನ್ನು ಕೊಡಲು ಬಂದಿರುವೆನು. ನಿನಗೆ ಏನು ಹೊರ ಬೇಕು ಕೇಳು ಎಂದು ಹೇಳಿದಾಗ, ಪರಮೇಶ್ವರ, ಎಲ್ಲವೂ ಗೊತ್ತಿದ್ದು ಸಹ ಇನ್ನೇನು ಬೇಕು ಎಂದು ಕೇಳುತ್ತಿರುವೆಯಲ್ಲ, ನನಗೆ ಪುತ್ರ ಸಂತಾನವೂ ಬೇಕು ಎಂದು ಅವರು ಹೇಳಿದಾಗ, ಆಯಿತು, ನಿನಗೆ ಪುತ್ರ ಸಂತಾನವನ್ನು ನಾನು ಕೊಡುತ್ತೇನೆ. ಆದರೆ ನಿನಗೆ ಕೊಡುವ ಪುತ್ರ ಸಂತಾನದಲ್ಲಿ 2 ಬಗೆ ಇದೆ. ಈಗ ನಾನು ಹೇಳುವುದರಲ್ಲಿ ಒಂದನ್ನು ನೀನು ಆಯ್ಕೆ ಮಾಡಿಕೊಳ್ಳಬೇಕು ಎಂದು ಹೇಳಿದಾಗ ಅವರು, ಆಯಿತು ಪರಮೇಶ್ವರ ಎಂದು ಹೇಳ್ತಾರೆ. ಆಗ ಪರಮೇಶ್ವರನು, ನಿನಗೆ ಶಿವಭಕ್ತನಾಗಿ 16 ವರ್ಷ ಆಯಸ್ಸಿರುವ ಪುತ್ರನು ಬೇಕೋ, ಇಲ್ಲ ಅಧರ್ಮನಾಗಿ ಮೆರೆಯುವ 100 ವರ್ಷ ಪುತ್ರನು ಆಯಸ್ಸು ಇರುವ ಪುತ್ರನು ಬೇಕೋ ಎಂದು ಅವರು ಪರಮೇಶ್ವರು ಹೇಳ್ತಾರೆ. ಆಗ ಗುರುಗಳು ಯೋಚನೆ ಮಾಡಿ, ಅಯ್ಯೋ ಪರಮೇಶ್ವರ, ನಿನ್ನ ಮೇಲೆ ಭಕ್ತಿ ಇಲ್ಲದೆ ಅಧರ್ಮವಾಗಿ ನಡೆಯುವವರು 100 ವರ್ಷ ಇದ್ದು ಏನು ಪ್ರಯೋಜನ? 16 ವರ್ಷವೇ ಆಗಲಿ, ನಿನ್ನ ಭಕ್ತಿಯನ್ನು ನಿನ್ನ ಜ್ಞಾನವನ್ನು ಮಾಡಿಕೊಂಡು 16 ವರ್ಷ ಜೀವಿಸಿದರೂ ಸಾಕು, ನನಗೆ ಅಂಥ ಪುತ್ರನನ್ನೇ ಕೊಡು ಎಂದು ಪರಮೇಶ್ವರನ ಬಳಿ ಕೇಳ್ತಾರೆ. ಆಗ ಪರಮೇಶ್ವರನು ತಥಾಸ್ತು ಎಂದು ಹೇಳುತ್ತಾನೆ. ಆಗ ಕಾಲ ಕಳೆದಂತೆ ಸ್ವಲ್ಪ ದಿನದ ನಂತರ ಅವರಿಗೆ ಒಂದು ಗಂಡು ಮಗು ಕೂಡ ಜನನವಾಗುತ್ತೆ. ಆ ಗಂಡು ಮಗುವಿಗೆ ಅವರು ಭಕ್ತ ಮಾರ್ಕಂಡೇಯ ಎಂದು ಹೆಸರನ್ನು ಇಡ್ತಾರೆ. ಆ ಮಗುವು ಚಿಕ್ಕಂದಿನಿಂದ ತುಂಬಾನೇ ಶಿವಭಕ್ತನಾಗಿಯೇ ಇರುತ್ತೆ. ಹಾಗೆಯೇ ಪ್ರಾಣಿಗಳು ಪಕ್ಷಿಗಳು ಎಂದರೆ ಅವರಿಗೆ ತುಂಬಾನೇ ಪ್ರೀತಿಯಾಗಿರುತ್ತೆ ಮಾರ್ಕಂಡೇಯನಿಗೆ. ಹೀಗೆ ಕಾಲ ಕಳೆಯುತ್ತಿದ್ದಂತೆ ತಂದೆ ತಾಯಿಗಳಿಗೆ ಆ ಮಗುವನ್ನು ನೋಡುತ್ತಾ ಅವರ ಸಂಕಟವು ನೋವು ಎಲ್ಲವನ್ನೂ ಮರೆತು ಆ ಪರಮೇಶ್ವರನು 16 ವರ್ಷಕ್ಕೆ ಮರಣ ಎಂದಿದ್ದ ವಿಷಯವನ್ನು ಮರೆತು ಬಿಟ್ಟಿರ್ತಾರೆ. ಏಕೆಂದರೆ ಆ ಮಗು ಅಷ್ಟೊಂದು ಶಿವಭಕ್ತನಾಗಿ ಒಳ್ಳೆ ದಾನಿಯಾಗಿ ಮನೆಯಲ್ಲಿ ಏನಾದರೂ ದವಸ ಧಾನ್ಯಗಳಿದ್ದರೂ ಕೂಡ ಕೇಳಿದವರಿಗೆ ಇಲ್ಲ ಇಲ್ಲ ಎಂದು ಹೇಳದೆ ಎಲ್ಲವನ್ನೂ ಕೂಡ ದಾನ ಮಾಡಿಬಿಟ್ಟಿರ್ತಿದ್ದ. ಯಾವಾಗಲೂ ಕೂಡ ಶಿವ ಪೂಜೆಯಲ್ಲೇ ತೊಡಗಿರ್ತಾ ಇದ್ದ. ಅಷ್ಟೊಂದು ಶಿವಭಕ್ತನಾಗಿ ಅವನ ಮನಸ್ಸಿನಲ್ಲಿ ಕೂರುವಾಗ ನಿಲ್ಲುವಾಗ ಶಿವ ಎಂದು ಹೇಳದೆ ಅವನು ಮನಸ್ಸು ಇರುತ್ತಿರಲಿಲ್ಲ. ಅಷ್ಟೊಂದು ಶಿವಭಕ್ತನಾಗಿ ಬೆಳೆಯುತ್ತಿದ್ದವನು. ಅವರ ತಂದೆ ತಾಯಿಗಳಿಗೆ ಆಗ ಅರ್ಥವಾಗುತ್ತೆ, ನಮ್ಮ ಮಗನು ಬೆಳೆದು ದೊಡ್ಡವನಾದನು, ಅವನಿಗೆ ಈಗ 16 ವರ್ಷ ಆಗಿದ್ದರೆ ಅವನ ಮರಣದ ಸಮಯ ಹತ್ರ ಬಂದಿತಾ ಎಂದು ಅವರಿಗೆ ಮನಸ್ಸಿನಲ್ಲಿ ತುಂಬಾನೇ ದುಃಖವಾಗಿಬಿಟ್ಟಿರುತ್ತೆ. ಇದನ್ನು ಯೋಚಿಸಿಕೊಂಡೇ ಅವರು
ದುಃಖದಲ್ಲೇ ಮುಳುಗಿರ್ತಾರೆ. ಇದನ್ನು ಕಂಡ ಆ ಬಾಲಕ ಅವ ತಂದೆ ತಾಯಿಗಳನ್ನು ಕೇಳಿಬಿಡ್ತಾನೆ, ಏಕೆ ನೀವು ಇಷ್ಟೊಂದು ದುಃಖದಿಂದಿರುವಿರಿ, ಏನಾಯಿತು ಎಂದು ಅವನು ಕೇಳಿದಾಗ ಅವರ ತಾಯಿ ಎಲ್ಲವನ್ನು ಹೇಳ್ತಾರೆ. ಈಗ ಮಗು ನಿನಗೆ 16 ವರ್ಷ, ನಾವು ಪರಮೇಶ್ವರನಲ್ಲಿ ನಿನ್ನನ್ನು ಕೇಳಿ ಪಡೆದಾಗ ಉತ್ತಮವಾದ ಮಗುವನ್ನೇ ಕೊಡು, ಅವನಿಗೆ ಅಲ್ಪ ಆಯುಷ್ಯ ಇದ್ದರೂ ಸರಿ ಎಂದು ಹೇಳಿ ನಾವು ವರವನ್ನು ಪಡೆದೆವು. ಆದರೆ ಈಗ ನಿನಗೆ 16 ವರ್ಷವಾಯಿತು ಎಂದು ಅವರು ಕಣ್ಣೀರಿಡುತ್ತಾರೆ. ಆಗ ಆ ಮಗುವು, ಅಮ್ಮ ಏಕೆ ನೀವು ಚಿಂತಿಸುತ್ತಿರುವಿರಿ, ನೀವೇ ನನಗೆ ಸಕಲವನ್ನೂ ಕಲಿಸಿಕೊಟ್ಟರಿ. ಏನೇ ಆದರೂ ಈ ಪ್ರಪಂಚದಲ್ಲಿ ಒಂದು ಇರುವೆ ಸಾಯಬೇಕಾದರೂ ಆ ಪರಮೇಶ್ವರನ ಆಜ್ಞೆ ಇಲ್ಲದೆ ಆಗುವುದಿಲ್ಲ ಎಂದು ನೀವೇ ಹೇಳುತ್ತಿದ್ದೀರಿ. ಅಂಥದ್ದರಲ್ಲಿ ನೀವೇ ಇಷ್ಟೊಂದು ಚಿಂತೆ ಮಾಡುತ್ತಿರುವಿರಾ? ನಾನು ಹೋಗಿ ಆ ಪರಮೇಶ್ವರನ ತಪಸ್ಸನ್ನು ಮಾಡುವೆನು, ನನಗೆ ಇನ್ನಷ್ಟು ಆಯುಷ್ಯ ಕೊಡುವಂತೆ ಅವನಲ್ಲಿ ನಾನೇ ವರ ಪಡೆಯುವೆನು. ನಾನು ಅವನ ಎಂಥ ಭಕ್ತನೆಂದು ಆ ಪರಮೇಶ್ವರನಿಗೆ ಗೊತ್ತಿರುತ್ತೆ. ಆಯಿತು, ನಾನು ಹೋಗಿ ತಪಸ್ಸು ಮಾಡಿ ಬರುವೆ ಎಂದು ಹೇಳಿ ಒಂದು ನದಿ ದಂಡೆ ಪಕ್ಕದಲ್ಲಿ ಬಂದು ಒಂದು ಮರಳಿನಲ್ಲಿ ಲಿಂಗವನ್ನು ಮಾಡಿ ಆ ಲಿಂಗದ ಮುಂದೆ ಒಂಟಿ ಕಾಲಿನಲ್ಲಿ ತಪಸ್ಸು ಮಾಡಲು ಪ್ರಾರಂಭ ಮಾಡಿಬಿಡ್ತಾರೆ. ಆಗ 1 ದಿನ, 2 ದಿನ, 3 ದಿನ, ವಾರಗಳು ಕೂಡ ಕಳೆದರೂ ಮಾರ್ಕಂಡೇಯನು ಒಂದೇ ಕಾಲಿನಲ್ಲಿ ನಿಂತು ತಪಸ್ಸನ್ನು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂದು ತಪಸ್ಸನ್ನು ಮಾಡುತ್ತಲೇ ಇರ್ತಾರೆ. ಈ ಕಡೆ ಯಮಲೋಕದಲ್ಲಿ ಚಿತ್ರಗುಪ್ತರು ಈ ಮಾರ್ಕಂಡೇಯನ ಸಮಯ ಮುಗಿದು ಬಂದಿದೆ ಎಂದು ಯಮಧರ್ಮರಾಜರಿಗೆ ತಿಳಿಸ್ತಾರೆ. ಆಗ ಯಮಧರ್ಮರಾಜರು ಇಬ್ಬರು ಯಮದೂತರನ್ನು ಆ ಯಮದೂತರು ಬಂದು ನೋಡಿದಾಗ ನದಿಯ ಪಕ್ಕದಲ್ಲಿ ಶಿವಲಿಂಗದ ಮುಂದೆ ಹುಂಟಿ ಕಾಲಿನಲ್ಲಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂದು ತಪಸ್ಸು ಮಾಡುತ್ತಿರುವ ಆ ಹುಡುಗನ ಸುತ್ತ ಒಂದು ಪ್ರಕಾಶವಾದ ಬೆಳಕಿರುತ್ತೆ. ಇದನ್ನು ಗಮನಿಸಿದ ಯಮದೂತರು ಎಚ್ಚರ ಮಾಡುವಂತೆ, ಹೇ ಹುಡುಗ, ಹೇ ಬಾಲಕ ಎಂದು ಎಷ್ಟರೇ ಎಚ್ಚರ ಮಾಡಿದರೂ ಅವರು ಶಿವಜ್ಞಾನದಲ್ಲಿ ಮುಳುಗಿಬಿಟ್ಟಿರ್ತಾರೆ ಭಕ್ತ ಮಾರ್ಕಂಡೇಯ. ಆಗ ಅದರಲ್ಲಿ ಒಬ್ಬ ಯಮದೂತ ಹೋಗಿ ಅವರನ್ನು ಮುಟ್ಟಿಬಿಡ್ತಾನೆ. ಆಗ ಮುಟ್ಟಿದ ತಕ್ಷಣ ಅವರು ಭಸ್ಮವಾಗಿ ಬೆಂಕಿ ಹತ್ತಿಕೊಂಡು ಭಸ್ಮವಾಗಿ ಬಿಡ್ತಾರೆ. ಅದನ್ನು ಕಂಡ ಇನ್ನೊಬ್ಬ ದೂತ ಓಡಿ ಹೋಗಿ ಯಮಧರ್ಮನ ಮುಂದೆ, ಯಮಧರ್ಮರಾಜರೇ ಈ ರೀತಿ ಆಯಿತು ಎಂದು ನಡೆದಿದ್ದನ್ನೆಲ್ಲ ಹೇಳಿದಾಗ, ಏನೋ ಒಬ್ಬ ಬಾಲಕನನ್ನು ಕೂಡ ನಿಮ್ಮ ಕೈಯಿಂದ ಕರೆದುಕೊಂಡು ಬರಲಾಗಲಿಲ್ಲವೇ, ಛೇ ಎಂದು ಹೇಳಿ ಅವರ ವಾಹನವಾದ ಕೋಣವನ್ನು ಹತ್ತಿ ಯಮಧರ್ಮನು ಬರ್ತಾರೆ. ಆಗ ಭಕ್ತ ಮಾರ್ಕಂಡೇಯನನ್ನು ನೋಡಿ ಯಮಧರ್ಮನು ಹೇ ಬಾಲಕ ಎಂದು ಕೂಗಿದ ತಕ್ಷಣ ಕಣ್ತೆರೆದ ಮಾರ್ಕಂಡೇಯ ಯಮನನ್ನು ನೋಡಿ ಓಡಿ ಹೋಗಿ ಶಿವಲಿಂಗವನ್ನು ಅಪ್ಪಿಕೊಂಡು ಬಿಡ್ತಾರೆ. ಆಗ ಯಮಧರ್ಮರಾಜನು ತನ್ನ ಪಾಶವನ್ನು ಮಾರ್ಕಂಡೇಯನ ಮೇಲೆ ಎಸೆದಾಗ ಅದು ಶಿವಲಿಂಗಕ್ಕೂ ಸೇರಿ ಮಾರ್ಕಂಡೇಯನು ಸುತ್ತಿಕೊಳ್ಳುತ್ತೆ. ಆಗ ಯಮಧರ್ಮರಾಜನು ಜೋರಾಗಿ ಎಳೆಯಲು ಪ್ರಯತ್ನ ಪಟ್ಟಾಗ ಎಷ್ಟೇ ಎಳೆದರೂ ಬರುವುದಿಲ್ಲ. ಆಗ ಭಕ್ತ ಮಾರ್ಕಂಡೇಯನು ಗಮನಿಸ್ತಾನೆ, ಶಿವಲಿಂಗದಲ್ಲಿ ಏನೋ ಶಬ್ದ ಬರುವಂತೆ. ಈ ಯಮಧರ್ಮರಾಜನು ಇನ್ನಷ್ಟು ಬಲವಾಗಿ ಎಳೆದಾಗ ಆ ಶಿವಲಿಂಗವೇ ಹೊಡೆದು ಶಿವನು ಅಲ್ಲಿ ಪ್ರತ್ಯಕ್ಷವಾಗ್ತಾನೆ. ಆ ಪ್ರತ್ಯಕ್ಷವಾದ ಶಿವನು ತುಂಬಾನೇ ಭಯಂಕರವಾಗಿರ್ತಾನೆ, ಕಣ್ಣುಗಳೆಲ್ಲವೂ ಕೆಂಪಾಗಿ ಇರುತ್ತೆ. ಆಗ ಶಿವನನ್ನು ನೋಡಿ ಯಮಧರ್ಮರಾಜನು ಭಯಪಡ್ತಾನೆ. ಆಗ ಶಿವನು ಯಮಧರ್ಮರಾಜನನ್ನು ಕಂಡು, ನನ್ನ ಭಕ್ತನ ಪ್ರಾಣವನ್ನು ತೆಗೆಯುವೆಯಾ, ನಿನಗೆ ಎಷ್ಟು ಧೈರ್ಯ ಎಂದು ಹೇಳಿ ಅವರ ಕೈಯಲ್ಲಿ ಇದ್ದ ತ್ರಿಶೂಲದಲ್ಲೇ ಅವನ ಯಮಧರ್ಮರಾಜನ ಶಿರವನ್ನು ಛೇದನೆ ಮಾಡ್ತಾರೆ. ಆಗ ಅಷ್ಟರಲ್ಲಿ ದೇವಾನುದೇವತೆಗಳೆಲ್ಲರೂ ಅಲ್ಲಿಗೆ ಬರ್ತಾರೆ. ಓ ಪರಮೇಶ್ವರ, ಶಾಂತನಾಗು, ಏಕೆ ಇಷ್ಟೊಂದು ಕೋಪಗೊಂಡಿರುವೆ ಎಂದು ಎಷ್ಟೇ ಶಾಂತಿ ಮಾಡಿದರೂ ಪರಮೇಶ್ವರನು ತುಂಬಾನೇ ಕೋಪವಾಗಿರ್ತಾರೆ. ಆಗ ಅಲ್ಲಿಗೆ ಪಾರ್ವತಿ ದೇವಿಯು ಬಂದು ಪರಮೇಶ್ವರನ್ನು ಸ್ವಾಮಿ ಶಾಂತರಾಗಿ ಎಂದು ಹೇಳಿ ಶಾಂತಿಯಾದ ನಂತರ ಆ ದೇವತೆಗಳೆಲ್ಲರೂ ಹೇಳುತ್ತಾರೆ, ಪರಮೇಶ್ವರ, ಹುಟ್ಟು ಸಾವು ಎನ್ನುವುದು ಎಲ್ಲರಿಗೂ ಸಹಜ ತಾನೇ, ಏಕೆ ನೀವು ಇಷ್ಟೊಂದು ಕೋಪಗೊಂಡಿರುವಿರಿ ಎಂದು. ಅವನ ಆಯಸ್ಸು ಮುಗಿದಿತ್ತು, ಅದಕ್ಕೆ ಯಮಧರ್ಮರಾಜನು ಅವರ ಪ್ರಾಣವನ್ನು ತೆಗೆಯಲು ಬಂದರು ಎಂದು ಹೇಳಿದಾಗ ಅವನು ನನ್ನ ಮಹಾನ್ ಭಕ್ತ, ಅವನ ಪ್ರಾಣವನ್ನು ತೆಗೆಯಲು ನಾನು ಅವಕಾಶ ಕೊಡುವುದಿಲ್ಲ ಎಂದು ಹೇಳಿ ಕೋಪಗೊಳ್ತಾರೆ. ಆಗ ದೇವಾನುದೇವತೆಗಳೆಲ್ಲರೂ ಶಾಂತವಾಗಿ ಎಂದು ಹೇಳಿದಾಗ ಮತ್ತೆ ಯಮಧರ್ಮರಾಜನನ್ನು ಆ ಪರಮೇಶ್ವರೇ ಬದುಕಿಸಿ ಬಿಡ್ತಾರೆ. ಆಗ ಯಮಧರ್ಮರಾಜನಿಗೆ ಒಂದು ಮಾತನ್ನು ಹೇಳ್ತಾರೆ ಪರಮೇಶ್ವರನು, ನೋಡು, ಇವರು ನನ್ನ ಭಕ್ತನು, ಇವನು ಮಹಾಭಕ್ತನು,
ನನ್ನ ಭಕ್ತರನ್ನು ಅಷ್ಟು ಸಾಮಾನ್ಯವಾಗಿ ನಾನು ಬಿಡುವುದಿಲ್ಲ ಎಂದು ಹೇಳಿದಾಗ ಪರಮೇಶ್ವರ, ಇದು ನೀವೇ ನನಗೆ ಕೊಟ್ಟ ಆಜ್ಞೆ, ಯಾರೇ ಆಗಲಿ ನನ್ನ ಅಪ್ಪಣೆ ಏಕೆ, ಅವರ ಸಮಯ ಬಂದಾಗ ಅವರ ಮೃತ್ಯು ಮಾಡು ಎಂದು ನೀವೇ ಕೊಟ್ಟಿದ್ದಲ್ಲವೇ ಎಂದು ಹೇಳಿದಾಗ, ಆದರೂ ಕೂಡ ಯಮಧರ್ಮ, ಈತನು ನನ್ನ ಭಕ್ತನು, ಇವನನ್ನು ಸಂಹಾರ ಮಾಡಲು ನಾನು ಬಿಡುವುದಿಲ್ಲ, ನೀನಿನ್ನು ಹೋಗಿ ನಿನ್ನ ಕೆಲಸ ಕಾರ್ಯಗಳಲ್ಲಿ ತೊಡಗು ಎಂದು ಕಳಿಸಿಬಿಡ್ತಾರೆ. ಆಗ ಮಾರ್ಕಂಡೇಯನ ಬಳಿ ಬಂದು ಪರಮೇಶ್ವರನು, ಭಕ್ತ ಇನ್ನೇನು ಬೇಕು ನಿನಗೆ ಎಂದು ಕೇಳಿದಾಗ, ಪರಮೇಶ್ವರ ನಿನ್ನ ದರ್ಶನವಾಯ್ತಲ್ಲ, ನನಗಿದೇ ಸಾಕು, ಇನ್ನೇನು ಬೇಡ ಎಂದು ಆ ಬಾಲಕನು ಹೇಳ್ತಾರೆ. ಆಗ ಪರಮೇಶ್ವರನು, ನೋಡು, ನನ್ನ ಭಕ್ತರು ಅಂದರೆ ನನಗೆ ಪ್ರಾಣ, ಅವರಿಗೋಸ್ಕರ ನಾನು ಎಲ್ಲಿಗಾದರೂ ಬರುತ್ತೇನೆ, ಓಂ ನಮಃ ಶಿವಾಯ ಎಂದು ಹೇಳಿದರೆ ಅವರ ಹಿಂದೆಯೇ ನಾನು ಇರುತ್ತೇನೆ ಎಂದು ಹೇಳ್ತಾರೆ. ಹೀಗೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಶಿವನ ಮೇಲೆ ಭಕ್ತಿ ಇದೆ ಎಂದು ತಿಳಿದುಕೊಳ್ಳಲು ಓಂ ನಮಃ ಶಿವಾಯ ಎಂದು ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿವರೆಗೂ ವಿಡಿಯೋದಕ್ಕಾಗಿ ಧನ್ಯವಾದ.